ಮಾತಾಡ್ತೀನಿ ನಾನು. ಇವಾಗ ನನ್ನ ಬಗ್ಗೆ ನಿಮಗೆ ತಿಳಿದಿರೋರು ಅಥವಾ ಗೊತ್ತಿಲ್ಲದೆ ಇರೋರು, ತಿಳುವಳಿಕೆ ಇಲ್ಲದೆ ಇರೋರು ಅಥವಾ ಗೊತ್ತಿಲ್ಲದೆ ಇರೋರು ಸಾಮಾನ್ಯವಾಗಿ ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನಗೆ ಚಿರಪರಿಚಿತರಿದ್ದೀರಾ. ಇವತ್ತು ನಾವು ಪಕ್ಷದಲ್ಲಿ ನೀವು ಬರೀ ಪದಾಧಿಕಾರಿಗಳಲ್ಲ, ನನ್ನ ಆತ್ಮೀಯ ಸ್ನೇಹಿತರಾಗಿದ್ದೀರಾ. ನಾನು ಅಬ್ದುಲ್ ಮಜೀದ್ ಸಾಬ್, ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷ. ಇವತ್ತು ಜಯಪ್ರಕಾಶ್ ನಾರಾಯಣರವರ ಜಯಂತಿಯಲ್ಲಿ ಇವತ್ತು ಈ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಸರ್ಟಿಫಿಕೇಟ್ಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದನ್ನು ಸಹ ನೆರವೇರಿಸೋಣ. ಆಮೇಲೆ ಇವತ್ತು ಜಯಪ್ರಕಾಶ್ ನಾರಾಯಣರವರ ಬಗ್ಗೆ ಮೊನ್ನೆ 8ನೇ ತಾರೀಕು ಅವರು ಪುಣ್ಯತಿಥಿ ಇತ್ತು. ಒಂದು ವಿಶೇಷತೆ ಏನಂದ್ರೆ ಜಯಪ್ರಕಾಶ್ ನಾರಾಯಣರವರ ಬಗ್ಗೆ, ಜಯಪ್ರಕಾಶ್ ನಾರಾಯಣರವರು ಹುಟ್ಟಿದ್ದು ಇದೇ ತಿಂಗಳಲ್ಲಿ ಮತ್ತೆ ತೀರ್ಕೊಂಡಿದ್ದು ಇದೇ ತಿಂಗಳಲ್ಲಿ. 1902ನೇ ಇಸ್ವಿನಲ್ಲಿ ಜಯಪ್ರಕಾಶ್ ನಾರಾಯಣರವರ ಜನನ ಆಯಿತು. ಅಕ್ಟೋಬರ್ 11ನೇ ತಾರೀಕು, ಇವತ್ತು 11, ಇವತ್ತು ಜಯಂತಿ. 1979ನೇ ಇಸ್ವಿನಲ್ಲಿ ಅಕ್ಟೋಬರ್ 8ನೇ ತಾರೀಕು ಅವರು ನಿಧನರಾದರು. ಇದೇ ಮೊನ್ನೆ 8ನೇ ತಾರೀಕು ಏನಿತ್ತು ಅವರ ಒಂದು ತಿಥಿ ಇತ್ತು. ಆ ಪುಣ್ಯತಿಥಿಯಂದು ನಾವು ಯಾಕಂದ್ರೆ ಆ ದುಃಖದ ವಿಷಯ ಇತ್ತು, ಅದಕ್ಕೋಸ್ಕರ ಆಚರಣೆ ಮಾಡಲಿಲ್ಲ. ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅವರ ಒಂದು ಹೆಸರಲ್ಲಿ ಈ ಪಕ್ಷ ಸ್ಥಾಪನೆ ಆಗಿದೆ. ಜಯಪ್ರಕಾಶ್ ನಾರಾಯಣರವರ ಹೆಸರಲ್ಲಿ ಈ ಪಕ್ಷ ನಡೀತಾ ಇದೆ. ಅವರು ಬಗ್ಗೆ ಎರಡನೇ ಮಾತಿಲ್ಲ. ಇವತ್ತೆಲ್ಲಾ ಪಕ್ಷಗಳು ಎಲ್ಲರೂ ಅವರನ್ನ ಗೌರವಿಸ್ತಾರೆ. ಪುಣ್ಯತಿಥಿ ದಿನ ಬಹುಶಃ ಟ್ವಿಟರಲ್ಲಿ ನೀವು ನೋಡಿರ್ಬೋದು, ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ಮೋದಿ ಅವರು ಎಲ್ಲರೂ ಈ ರಾಜಕೀಯ ರಂಗಾನೆ ಅವರಿಗೆ ಇದು ನಮ್ಮ ಅಂತಿಮ ದರ್ಶನ ಏನಂತಾರೆ ಅದಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಎಲ್ಲರೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಇವತ್ತು ಎಲ್ಲರೂ ಜಯಂತಿಯ ಒಂದು ಶುಭಾಶಯಗಳನ್ನ ಕೊಡ್ತಾರೆ. ಸೊ ವಿಶೇಷತೆ ಏನಂದ್ರೆ ಅಂತ ಒಂದು ವ್ಯಕ್ತಿಯ ಪಕ್ಷದಲ್ಲಿ ನಾವಿದ್ದೀವಿ. ಒಂದು ಕಪ್ಪು ಚುಕ್ಕೆ ಇಲ್ಲ. ಮಹಾತ್ಮ ಗಾಂಧಿ ಆದ್ರು ಅದು ಇದು ಇಲ್ಲ ಸಲ ಆರೋಪಗಳು ಮಾಡ್ತಾ ಇದ್ದಾರೆ ಕೆಲವರು. ಆದ್ರೆ ಇವರಿಗೆ ಒಂದು ಕಪ್ಪು ಚುಕ್ಕೆ ಇಲ್ಲ. ಅಂತ ಒಂದು ಪಕ್ಷದಲ್ಲಿ ನಾವು ಇದ್ದೀವಿ. ಈ ಪಕ್ಷ ಕ್ಲೀನ್, ನೀಟ್, ಸಿಸ್ಟಮ್ಯಾಟಿಕ್ ಪಕ್ಷ ಆಗಿ ಮುಂದೆ ಬೆಳೀತದೆ. ಅಂತಿಮವಾಗಿ ನಾನು ಮಾತನ್ನ ಆಡ್ತೀನಿ. ಮುಂದೆ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಮುಂದಿನ ಭವಿಷ್ಯ ಇರೋದಿಲ್ಲ, ಅದ್ರ ಬಗ್ಗೆ ನಾನು ಗೈಡ್ ಮಾಡ್ತೀನಿ. ಪಕ್ಷದ ಬಗ್ಗೆ ನಾನು ಇಷ್ಟು ಹೇಳಿ ನನ್ನ ಎರಡು ಮಾತನ್ನು